ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಇಷ್ಟು ದಿನ ಅಕ್ಕಿ ಬದಲಿಗೆ ಹಣವನ್ನು ನೀಡಲಾಗಿತ್ತು. ಇದೀಗ ಈ ರೂಲ್ಸ್ನಲ್ಲಿ ಬದಲಾವಣೆಯನ್ನು ತರಲಾಗಿದೆ. ಅನ್ನಭಾಗ್ಯ ಯೋಜನೆ ಹಣಕ್ಕೆ ಸರ್ಕಾರ ಇದೀಗ ಬ್ರೇಕ್ ಹಾಕಿದೆ. ದುಡ್ಡಿನ ಬದಲು 5 ಕೆಜಿ ಅಕ್ಕಿಯನ್ನೇ ನೀಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. 5 ಕೆಜಿ ಅಕ್ಕಿ ಜೊತೆಗೆ 170 ರೂಪಾಯಿ ಕೊಡಲಾಗ್ತಾ ಇತ್ತು. ಇದೀಗ 10 ಕೆಜಿ ಅಕ್ಕಿಯನ್ನೇ ನೀಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಅನ್ನಭಾಗ್ಯ ಯೋಜನೆಯ ರೂಲ್ಸ್ನಲ್ಲಿ ಆ ಮೂಲಕ ಬದಲಾವಣೆ ತರಲಾಗಿದೆ. 5 ಕೆಜಿ ಕೇಂದ್ರ ಸರ್ಕಾರದ ಕಡೆಯಿಂದ, ಇನ್ನು 5 ಕೆಜಿ ರಾಜ್ಯ ಸರ್ಕಾರದ ಕಡೆಯಿಂದ ಕೊಡಬೇಕಾಗಿತ್ತು. ಆದರೆ ಅಕ್ಕಿ ಇಲ್ಲ ಅನ್ನೋ ಕಾರಣಕ್ಕೆ ಹಣವನ್ನು ಇಷ್ಟು ದಿನ ಕೊಡಲಾಗ್ತಾ ಇತ್ತು. ಇದೀಗ ಆ ಹಣದ ಬದಲಿಗೆ ಅಕ್ಕಿಯನ್ನೇ ಕೊಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಕೂಡ ಬಂದಿದೆ. ಅಲ್ಲಿಗೆ ಇನ್ನು ಮುಂದೆ 10 ಕೆಜಿ ಅಕ್ಕಿಯನ್ನೇ ವಿತರಣೆ ಮಾಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ದಿಢೀರ್ ಸರ್ಕಾರದ ನಿರ್ಧಾರ ಬದಲಾಗಿದ್ದು ಯಾಕೆ? ಅಕ್ಕಿ ಖರೀದಿ ಮೊದಲಿಗಿಂತಲೂ ಈಗ ಸುಲಭವಾಯ್ತಾ? ಜೊತೆಗೆ ಅಕ್ಕಿ ಖರೀದಿಗೆ ಕೇಂದ್ರ ಸರ್ಕಾರದಿಂದಲೂ ಸಹಕಾರ ಸಿಗ್ತಾ? ಹೀಗಾಗಿ ಕೇಂದ್ರದಿಂದಲೇ ಅಕ್ಕಿ ಖರೀದಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಯ್ತಾ? ಕೇಂದ್ರದಿಂದ ಅಕ್ಕಿ ಖರೀದಿಗೆ ಬಿಜೆಪಿಗೆ ಒಂದು ಟಕ್ಕರ್ ಕೊಡುವಂಥ ನಿರ್ಧಾರನ ದಿಢೀರ್ ಸರ್ಕಾರದ ನಿರ್ಧಾರ ಬದಲಾಗಿದ್ದು ಯಾಕೆ? ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ರು, ಸೆಂಟ್ರಲ್ನಲ್ಲಿ ಅಕ್ಕಿ ತುಂಬ ಇದೆ, ಕೊಡೋದಕ್ಕೆ ರೆಡಿ ಇದೆ, ಆದರೆ ರಾಜ್ಯ ಸರ್ಕಾರನೇ ರೆಡಿ ಇಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ದಿಢೀರ್ ಬದಲಾವಣೆಯನ್ನು ಮಾಡಿ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಿಂದ ಅಕ್ಕಿ ಲಭ್ಯವಿರುವಂಥ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನು OMSS ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿ ಫೆಬ್ರವರಿ 2025 ಅಲವತ್ತಿಂದ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನು ವಿತರಿಸಲು ತೀರ್ಮಾನಿಸಲಾಗಿದೆ ಅಂತ ಹೇಳಿ ಈ ಒಂದು ಡಾಕ್ಯುಮೆಂಟನ್ನು ಬಿಡುಗಡೆ ಮಾಡಲಾಗಿದೆ. ಈಗ ಫೆಬ್ರವರಿಯಿಂದ ಅನ್ನಭಾಗ್ಯದ ಅಡಿಯಲ್ಲಿ ಅಕ್ಕಿಯನ್ನು ಕೊಡೋದಾದರೆ, ಈಗ ಕಳೆದ 3-4 ತಿಂಗಳಿಂದ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಹಣವನ್ನು ಕೊಡಬೇಕಲ್ಲ, ಆ ಹಣದ ಕತೆ ಏನು? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್ಗೆ ನೋಡಿ 2 ಪ್ರಶ್ನೆ. ಕೇಂದ್ರ ಸರ್ಕಾರದಿಂದ ಅಕ್ಕಿಯನ್ನು ಖರೀದಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ, ಯಾಕೆ ಈ ದಿಢೀರ್ ಬೆಳವಣಿಗೆ? ಮತ್ತೊಂದು, ಈಗ 3-4 ತಿಂಗಳು ಫಲಾನುಭವಿಗಳಿಗೆ ಹಣ ಹೋಗಬೇಕು, ಇನ್ನೂ ಆ ಹಣ ಹೋಗಿಲ್ಲ, ಅದರ ಕತೆ ಏನು ಹಾಗಾದ್ರೆ? ನಾಗೇಂದ್ರ ಬಾಬು, ಗ್ಯಾರಂಟಿ ಯೋಜನೆಯಲ್ಲಿ ಭಾಳ ಪ್ರಮುಖವಾಗಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಸಂಬಂಧಪಟ್ಟಂತೆ ಪ್ರತಿ ತಿಂಗಳು ಹೋಗ್ತಾ ಇರೋದು ಸಾಕಷ್ಟು ಏನು ಸಮಸ್ಯೆ ಉಂಟಾದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಸಾಕಷ್ಟು ಮುಜುಗರ ಸಿಕ್ಕಿರುವಂಥದ್ದು. ಮತ್ತು ಮೊದಲಿಂದಲೂ ಕೂಡ KH ಮುನಿಯಪ್ಪ ಅವರು ಏನು ಅಕ್ಕಿ ಬದಲು ಏನು ಹಣ ಬದಲು ಅಕ್ಕಿ ಕೊಡೋ ಸಂಬಂಧಪಟ್ಟಂತೆ ಪ್ರಸ್ತಾಪ ಮುಂದಿಟ್ಟಿದ್ರು ಕೂಡ ಅದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಇದರ ಬೆನ್ನಲ್ಲೇ ಕೂಡ ಕಳೆದ 3-4 ತಿಂಗಳಿಂದ ಯಾರಿಗೂ ಕೂಡ ಅಕ್ಕಿನೇ ಹೋಗಿಲ್ಲ, ಹೆಚ್ಚುವರಿ ಅಕ್ಕಿನೇ ಹೋಗಿಲ್ಲ. ಇದು ಆಕ್ರೋಶಕ್ಕೆ ಕಾರಣದ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂಥ ಸರ್ಕಾರ ಈಗ ಹಣ ಕೊಡುವುದಕ್ಕೆ ಬ್ರೇಕ್ ಹಾಕಿರುವಂಥದ್ದು, ನೇರವಾಗಿ ಅಕ್ಕಿಯನ್ನು 10 ಕೆಜಿ ಅಕ್ಕಿಯನ್ನು ಕೊಡೋ ಸಂಬಂಧಪಟ್ಟಂತೆ ತೀರ್ಮಾನ ಮಾಡಿರುವಂಥದ್ದು. ಇದರಲ್ಲಿ ಇನ್ನೊಂದು, ಸರ್ಕಾರಕ್ಕೂ ಕೂಡ ಬೊಕ್ಕಸಕ್ಕೂ ಕೂಡ ಇದು ಲಾಭ ತಂದುಕೊಂಡಿದೆ. ಯಾಕೆಂದರೆ ಈಗ 170 ರೂಪಾಯಿ ಒಂದು ಕುಟುಂಬಕ್ಕೆ ಕೊಡ್ತಾ ಇರುವಂಥದ್ದು, ಅಂದರೆ ಹೆಚ್ಚುವರಿ ಅಕ್ಕಿಯ ಬದಲಾಗಿ ಹಣವನ್ನು. ಆದರೆ ಕೇಂದ್ರ ಸರ್ಕಾರ 22 ರೂಪಾಯಿ 50 ಪೈಸೆ ಅಂದರೆ 23 ರೂಪಾಯಿಗೆ ಒಂದು ಕೆಜಿಗೆ ಅಕ್ಕಿ ಕೊಡೋದಕ್ಕೆ ಸಿದ್ಧ ಇದ್ದರೂ ಕೂಡ ಸರ್ಕಾರ ತೆಗೆದುಕೊಂಡಿರಲಿಲ್ಲ. ಈಗ ಅದೇ ರೀತಿ ಕೂಡ 23 ರೂಪಾಯಿಗೆ ಕೆಜಿಗೆ ಅಕ್ಕಿ ತೆಗೆದುಕೊಂಡ್ರೂ ಕೂಡ ಸರ್ಕಾರಕ್ಕೆ ಬಹುತೇಕವಾಗಿ 50ರಿಂದ 60 ರೂಪಾಯಿ ಒಂದು ಕುಟುಂಬಕ್ಕೆ ಉಳಿಯುತ್ತೆ, ಅಲ್ಲೂ ಕೂಡ ಬೊಕ್ಕಸಕ್ಕೆ ಲಾಭ ಆಗುತ್ತೆ. ಆದರೆ ಯಾಕೆ ಸರ್ಕಾರ ಕಳೆದ 3-4 ತಿಂಗಳಿಂದ ಕೂಡ ಈ ಅಕ್ಕಿ ಕೊಡೋದು ಬದಲು ಹಣವನ್ನೇ ಕೊಡ್ತಾ ಇತ್ತು, ಯಾಕೆ ಇದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ. ಇದರಲ್ಲಿ ಒಂದಷ್ಟು ಗೊಂದಲದ ಜೊತೆಗೆ ನಾನಾ ರೀತಿಯ ರಾಜಕೀಯ ಕಾರಣಗಳು ಕೂಡ ಇರುವಂಥದ್ದು. ಇದರೆಲ್ಲ ಬೆನ್ನಲ್ಲಿ ಈಗ ಅಂತಿಮವಾಗಿ ಸರ್ಕಾರ ಈಗ ಏನು ಹಣದ ಬದಲಿಗೆ ಅಕ್ಕಿ ಕೊಡೋದಕ್ಕೆ ತೀರ್ಮಾನ ಆಗಿರುವಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಏನು KH ಮುನಿಯಪ್ಪ ಅವರು ಇದು ಸಂಬಂಧಪಟ್ಟಂತೆ ಅಧಿಕೃತವಾಗಿ ಪ್ರಕಟ ಮಾಡಲಿದ್ದಾರೆ. ಅದು ಒಂದೊಂದು ಬಹಳ ಸ್ಪಷ್ಟ. ಹಣದ ಬದಲಿಗೆ ಅಕ್ಕಿ ಕೊಡೋ ತೀರ್ಮಾನ ಆದರೆ ಒಂದಷ್ಟು ಗೊಂದಲಗಳಿಗೆ, ಎಲ್ಲ ಗೊಂದಲ ಕೂಡ ಬ್ರೇಕ್ ಬೀಳುವಂಥ ಸಾಧ್ಯತೆ ಇರುವಂಥದ್ದು. ನಾಗೇಂದ್ರ ಬಾಬು. ವಿಜಯ್, ಇದರ ಜೊತೆಯಲ್ಲೇ ಈಗ ನಿನ್ನೆ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದ ಸಂದರ್ಭದಲ್ಲಿ ಕೊಡ್ತಿದ್ದ 5 ಕೆಜಿ ಕೇಂದ್ರದ ಪಾಲಿನ ಅಕ್ಕಿಯಲ್ಲೂ ಕೂಡ 3 ಕೆಜಿ ಸಿಗ್ತಿದೆ ಅಂತ ಅನೇಕ ಮಹಿಳೆಯರು ಆರೋಪ ಮಾಡಿದ್ರು. ಈಗ 10 ಕೆಜಿ ಅಕ್ಕಿ ಕೊಡೋದು ಸುಲಭ ಟಾಸ್ಕಾ? ಮಾಧ್ಯಮದ ಮುಂದೆ ಹೇಳಿಕೆಯನ್ನು ಕೊಟ್ಬಿಡ್ತಾರೆ, ಬಟ್ ಅದು ಆನ್ ಗ್ರೌಂಡ್ ಇಂಪ್ಲಿಮೆಂಟ್ ಆಗೋದು ಸುಲಭ ಟಾಸ್ಕಾ ಅಂತ ಹೇಳಿ
ಸ್ಮಿತಾ, ಒಂದು ಮುಂಚೆ ಮೊದಲ ಸರ್ಕಾರ ಆರಂಭದಲ್ಲಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಏನು 5 kg ಅಕ್ಕಿಯನ್ನು ಕೊಡುವ ಸಂಬಂಧಪಟ್ಟಂತೆ ತೀರ್ಮಾನ ಆಗಿತ್ತು. ಅದು ಅಕ್ಕಪಕ್ಕದ ರಾಜ್ಯಗಳ ತೆಲಂಗಾಣ, ಆಂಧ್ರ, ಬಿಹಾರ ಈ ರೀತಿ ಕೂಡ ಖರೀದಿ ಮಾಡೋ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದ ಟಾಸ್ಕ್ ಆಗಿತ್ತು. ಯಾರು ಅಂದರೆ ಈಗಿನ ರೇಟ್ಗೆ ಸಂಬಂಧಪಟ್ಟಂತೆ ಅದು ಹೆಚ್ಚು ದರ ಆದ ಹಿನ್ನೆಲೆಯಲ್ಲಿ ಅದನ್ನು ಕೊಂಡುಕೊಂಡು ಇಲ್ಲಿ ವಿತರಣೆ ಮಾಡೋದಕ್ಕೆ ಸಾಕಷ್ಟು ಕಷ್ಟ ಆಗಿತ್ತು. ಬೊಕ್ಕಸಕ್ಕೆ ಭಾರಿ ನಷ್ಟ ಆಗ್ತಾ ಇತ್ತು. ಜೊತೆಗೆ ಈಗ ಕೇಂದ್ರ ಸರ್ಕಾರ ಸಿದ್ಧ ಇದೆ. ಯಾಕಂದ್ರೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ರು. 22 ರೂಪಾಯಿಗೆ ನಾವು ಅಕ್ಕಿ ಕೊಡೋಕ್ಕೆ ಸಿದ್ಧ ಇದ್ದೀವಿ, ಸರ್ಕಾರ ಕೊಂಡ್ಕೊಳ್ತಾ ಇಲ್ಲ ಅಂತ. ಈಗ ಕೇಂದ್ರ ಸರ್ಕಾರವೇ ಹೇಳಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಈಗ ಖರೀದಿ ಮಾಡೋದಕ್ಕೆ ಸುಲಭ ಆಗುತ್ತೆ. ಆದರೆ ಪ್ರಶ್ನೆ ಬಂದಿರುವಂಥದ್ದು ನೀವು ಹೇಳಿದ ಕೂಡ 100% ಸತ್ಯ. ಯಾಕಂದರೆ ಸರ್ಕಾರ ಈಗ ಕೊಡ್ತಿರುವಂಥ ಅಕ್ಕಿಯಲ್ಲಿ ಕೂಡ ಏನು 3 kg ಮಾತ್ರ ಅಕ್ಕಿ ಕೊಡ್ತಾ ಇರುವಂಥದ್ದು ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಈಗ ಅಧಿಕೃತವಾಗಿ ಸರ್ಕಾರ, ಕೇಂದ್ರ ಸರ್ಕಾರ ಕೊಡೋದಕ್ಕೆ ಒಪ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅಕ್ಕಿ ಖರೀದಿಗೆ ಮುಂದಾಗಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟ್ರೀಮ್ ಲೈನನ್ನು ಮಾಡಿದ್ರೆ ಅಕ್ಕಿ ಕೊಡುವಂಥ ಆ ಒಂದು ಗೊಂದಲಗಳು ಖಂಡಿತವಾಗ್ಲೂ ಕೂಡ ಬಗೆಹರಿಯುತ್ತೆ. ಆದರೆ ಪ್ರಶ್ನೆ ಬಂದಿರುವಂಥದ್ದು ಯಾಕೆ ಇಷ್ಟು ದಿನ ಸರ್ಕಾರ ಲೇಟ್ ಮಾಡ್ತು ಅನ್ನುವಂಥದ್ದು. ಯಾಕಂದರೆ ಹಣ ಕೊಡುವುದಕ್ಕಿಂತ ಅಕ್ಕಿ ಕೊಡುವಂತಹ ಮಾರ್ಗ ಸರ್ಕಾರಕ್ಕೆ ಸುಲಭ ಆಗಿರುವಂಥದ್ದು. ಪ್ರತಿ ತಿಂಗಳು ಪಡಿತರ ಅಂಗಡಿಯಲ್ಲಿ ಆ ಒಂದು ಖಾತೆಗೆ ಅಥವಾ ಪ್ರತಿ ತಿಂಗಳು ಕೂಡ ಜನ ಕೊಂಡ್ಕೊಳ್ತಾರೆ, ಅಂದರೆ ಆ ಒಂದು ಕಾರ್ಡ್ದಾರರು. ಆದರೆ ಹಣ ಕೊಡುವ ಸಂಬಂಧಪಟ್ಟಂತೆ ಕಾರ್ಡ್ಗೆ ಜಮೆ ಆಗುವಂಥದ್ದು, ಖಾತೆಗೆ ಇವೆಲ್ಲವೂ ಕೂಡ ಗೊಂದಲ ಇರುವಂಥದ್ದು. ಮತ್ತು ಎಷ್ಟೋ ಜನಕ್ಕೆ ತಲುಪ್ತಾ ಇರಲಿಲ್ಲ. ಈಗಲಾದರೂ ಕೂಡ ಅದು ಬಗೆಹರಿಯುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸ್ಮಿತಾ. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್, ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ನಾಗೇಂದ್ರ ಬಾಬು. ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಇಷ್ಟು ದಿನ ಅಕ್ಕಿ ಬದಲಿಗೆ ಹಣವನ್ನು ನೀಡಲಾಗಿತ್ತು. ಇದೀಗ ಈ ರೂಲ್ಸ್ನಲ್ಲಿ ಬದಲಾವಣೆಯನ್ನು ತರಲಾಗಿತ್ತು. ಅನ್ನಭಾಗ್ಯ ಯೋಜನೆಯ ಹಣಕ್ಕೆ ಸರ್ಕಾರ ಇದೀಗ ಬ್ರೇಕ್ ಹಾಕಿದೆ. ದುಡ್ಡಿನ ಬದಲು 5 kg ಅಕ್ಕಿಯನ್ನೇ ನೀಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ. 5 kg ಅಕ್ಕಿ ಜೊತೆಗೆ 170 ರೂಪಾಯಿ ಕೊಡಲಾಗ್ತಾ ಇತ್ತು. ಇದೀಗ 10 kg ಅಕ್ಕಿಯನ್ನೇ ನೀಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಅನ್ನಭಾಗ್ಯ ಯೋಜನೆಯ ರೂಲ್ಸ್ನಲ್ಲಿ ಆ ಮೂಲಕ ಬದಲಾವಣೆ ತರಲಾಗಿದೆ. 5 kg ಕೇಂದ್ರ ಸರ್ಕಾರದ ಕಡೆಯಿಂದ, ಇನ್ನು 5 kg ರಾಜ್ಯ ಸರ್ಕಾರದ ಕಡೆಯಿಂದ ಕೊಡಬೇಕಾಗಿತ್ತು. ಆದರೆ ಅಕ್ಕಿ ಇಲ್ಲ ಅನ್ನೋ ಕಾರಣಕ್ಕೆ ಹಣವನ್ನು ಇಷ್ಟು ದಿನ ಕೊಡಲಾಗ್ತಾ ಇತ್ತು. ಇದೀಗ ಆ ಹಣದ ಬದಲಿಗೆ ಅಕ್ಕಿಯನ್ನೇ ಕೊಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಕೂಡ ಬಂದಿದೆ. ಅಲ್ಲಿಗೆ ಇನ್ನು ಮುಂದೆ 10 kg ಅಕ್ಕಿಯನ್ನೇ ವಿತರಣೆ ಮಾಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ದಿಢೀರ್ ಸರ್ಕಾರದ ನಿರ್ಧಾರ ಬದಲಾಗಿದ್ದು ಯಾಕೆ? ಅಕ್ಕಿ ಖರೀದಿ ಮೊದಲಿಗಿಂತಲೂ ಈಗ ಸುಲಭವಾಯ್ತಾ? ಜೊತೆಗೆ ಅಕ್ಕಿ ಖರೀದಿಗೆ ಕೇಂದ್ರ ಸರ್ಕಾರದಿಂದಲೂ ಸಹಕಾರ ಸಿಗ್ತಾ? ಹೀಗಾಗಿ ಕೇಂದ್ರದಿಂದಲೇ ಅಕ್ಕಿ ಖರೀದಿಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಯ್ತಾ? ಕೇಂದ್ರದಿಂದ ಅಕ್ಕಿ ಖರೀದಿಗೆ ಬಿಜೆಪಿಗೆ ಒಂದು ಟಕ್ಕರ್ ಕೊಡುವಂಥ ನಿರ್ಧಾರನ, ದಿಢೀರ್ ಸರ್ಕಾರದ ನಿರ್ಧಾರ ಬದಲಾಗಿದ್ದು ಯಾಕೆ? ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ರು, ಸೆಂಟ್ರಲ್ನಲ್ಲಿ ಅಕ್ಕಿ ತುಂಬ ಇದೆ, ಕೊಡೋದಕ್ಕೆ ರೆಡಿ ಇದೆ, ಆದರೆ ರಾಜ್ಯ ಸರ್ಕಾರನೇ ರೆಡಿ ಇಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ದಿಢೀರ್ ಬದಲಾವಣೆಯನ್ನು ಮಾಡಿ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಿಂದ ಅಕ್ಕಿ ಲಭ್ಯವಿರುವಂಥ ಹಿನ್ನೆಲೆಯಲ್ಲಿ ಹೆಚ್ಚುವರಿಯಾಗಿ 5 kg ಅಕ್ಕಿಯನ್ನು OMSS ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿ ಫೆಬ್ರವರಿ 2025 40ರಿಂದ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯನ್ನು ವಿತರಿಸಲು